ಅಷ್ಟೇ ವಿಶ್ವಾಸ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬರೇ ಒಂದೇ ಸಮಾಜ ಅಲ್ಲ, ಈ ದೇಶದ ಎಲ್ಲ ಸಮಾಜಗಳು ಎಲ್ಲರೂ ಏನಾದರೂ ಈ ಭೂಮಿ ಮೇಲೆ ಬದುಕಿದ್ರೆ ಅದು ಅಲ್ಲಾನ ಖುದಾನ ಮೆಹರ್ಬಾನಿ, ಅದು ಭಗವಂತನ ಮೆಹರ್ಬಾನಿ ಅಂತೇಳಿ ನಾನು ಭಾವಿಸ್ತೀನಿ. ಅಂಥವರ ಆಶೀರ್ವಾದದಿಂದ ಈ ಭೂಮಿ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗೇ ಬದುಕಬೇಕು, ಮನುಷ್ಯರಾಗೇ ಸಾಯಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಕಾಶ್ಮೀರದ ವಿಚಾರದಲ್ಲಿ ಇಡೀ ಸಮಾಜ ಇವತ್ತು ನಾವು ಅಲ್ಲಿ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಇಸಾಯಿ ಇರಲಿ, ಭಾರತ ನಮ್ಮ ಮನೆ ಅಂಥೇಳಿ ನಾವು ಭಾವಿಸ್ತೀವಿ. ಯಾವುದೇ ಪರರಾಷ್ಟ್ರ ನಮ್ಮ ದೇಶದಲ್ಲಿ ಇವತ್ತು ನಾವು ಸುಭಿಕ್ಷೆಯಿಂದ ಬದುಕ್ತಿದ್ರೆ ನಮ್ಮನ್ನು ಕೆಡಿಸ್ಬೇಕಾದ್ರೆ ಒಂದು ಏನು ಹೇಳ್ತಾರೆ ಹಿರಿಯರಪ್ಪ ಅಂದರೆ ಅಲ್ಲಿ ಒಂದು ಜಾತಿ ವಿಷಬೀಜ ಬಿತ್ತಬೇಕಂಥೇಳಿ. ನನಗನ್ನಿಸ್ತದೆ ಹಿಂದೂಸ್ತಾನದಲ್ಲಿ ಕೂಡ ಜಾತಿ ವಿಷಬೀಜ ಬಿತ್ತತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಭಗವಂತ ಅವರನ್ನು ಎಂದೂ ಕೂಡ ಒಪ್ಪೋದಿಲ್ಲ, ಅವ್ರನ್ನ ಖಂಡಿಸ್ತಾನೆ. ಅಂಥ ಕೆಲಸ ಇವತ್ತು ಎಲ್ಲರೂ ತಿಳ್ಕೊಂಡು ನಾನು ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕಾಶ್ಮೀರದ ಘಟನೆಯನ್ನು ನಾವು ಎಲ್ಲರೂ ಕೂಡ ಖಂಡಿಸಬೇಕು. ಯಾರು ಉಗ್ರವಾದಿಗಳಿದ್ದಾರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಅದರಲ್ಲಿ ಯಾವುದೇ ಪಕ್ಷ ಅಲ್ಲ, ಇಡೀ ಹಿಂದೂಸ್ತಾನ ಸರ್ಕಾರದ ಜೊತೆ ಇರ್ತದೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ, ಕೊನೆಯದಾಗಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಯಾರು ಭಗವಂತನ ಬಗ್ಗೆ ರಾಜಕಾರಣದ ಹಿತದೃಷ್ಟಿಯಿಂದ ಮಾತನಾಡ್ತಾರೆ ಅಂಥವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ. ಆ ಮಾತನ್ನು ಒಬ್ಬರು ಮೌಲಾನ ಹೇಳಿದರು, ಕಾಂಗ್ರೆಸ್ಸಿಗೆ ನಾವೆಲ್ಲ ನಿಮಗಿಷ್ಟು ಶಕ್ತಿ ತುಂಬಿದ ಮೇಲೂ ಸರ್ಕಾರ ಮೌನವಾಗಿದೆ ಅಂಥೇಳಿ. ಖಂಡಿತ ನಿಮ್ಮ ಜೊತೆ ಸರ್ಕಾರ ಇರ್ತದೆ, ಯಾರೂ ಕೂಡ ಸರ್ಕಾರದ ಪ್ರತಿನಿಧಿ ಅವ್ರ ಜೊತೆ ಇರುವುದಿಲ್ಲ ಅನ್ನತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಇವತ್ತೇನು ಶಾಂತಿಯುತವಾಗಿ ತಾವು ಈ ಪ್ರದರ್ಶನವನ್ನು ಮಾಡಿದ್ದೀರಿ, ಇದನ್ನು ಶಾಂತಿಯುತವಾಗಿ ಮುಕ್ತಾಯ ಮಾಡಿ ಯಾವ ಮನುಷ್ಯ ಇನ್ನೊಮ್ಮೆ ಬಿಜಾಪುರದಲ್ಲಿ ತಪ್ಪಿ ಕೂಡ ಇಂಥ ಮಾತನ್ನು ಮಾತನಾಡದಂಥ ಎಚ್ಚರಿಕೆ ನೀವು ಕೊಟ್ಟಿದ್ದೀರಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ. ನಾನು ಮಾನ್ಯ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಾಹೇಬರಿಗೆ ವೇದಿಕೆಗೆ ಆಗಮಿಸಬೇಕೆಂದು ನಾನು ಅವರಲ್ಲಿ ವಿನಂತಿಸುತ್ತೇನೆ. इरकल के काशपनौर साहब आ रहे हैं, थोड़ा गड़बड़ न को करो. एमएलए आ रहे हैं इरकल से, उन्होंने मनगोली में है, आज तक थोड़ा ठहरो, गड़बड़ न को करो. थोड़ा धूप है, हमारे वास्तर सबर करो, हुजूर के वास्तर सबर करो, पुकारा पुकारी न को करो. साहिब बोलते हैं